सुमतिभिरनुमेयं शुभ्रकाजं सखाजं सुखमयमनपाजं मुक्त्युपायं दहजमहमवेजं ध्येयमम्नाजकेजं सदजमसदजेजं श्रीसहाजं भजेयम् अभ्रमं भङ्गरहितं अचलं विमलं सदा आनन्दतीर्थमतुलं भजे तापत्रयापहम् भवति यदनुभावात् कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सनिधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अत्थिकल्पितकल्पोऽयं प्रत्यर्थिगजकेसरे व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्। ಈಗ 26ನೇ ಶ್ಲೋಕ. ಸ್ವಾಮಿತ್ವೇನ ಸಹೃತ್ವೇನ ಬಂಧುತ್ವೇನ ಚ ಪಾಂಡವಾಃ ಸಖಿತ್ವೇನ ಗತಿತ್ವೇನ ತಮೇವ ಶರಣಂ ಯಯುಃ. ಪಾಂಡವರಿಗೆ ಕೃಷ್ಣನ ಮೇಲೆ ಯಾವ ತರ ಭಾವನೆ ಇತ್ತು ಅನ್ನೋದನ್ನ ಈ ಶ್ಲೋಕ ತಿಳಿಸ್ತಾ ಇದೆ. ಕೃಷ್ಣ ಹತ್ರದಲ್ಲೇ ಇರ್ಬೇಕು ಅಂತಿಲ್ಲ, ಅದನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಗವತ್ ಅಸನ್ನಿಧಾನೇಪಿ, ದೇವ್ರ ಹತ್ರ ಇದ್ದಾಗ ಅದೊಂಥರ ಭಾವನೆ, ದೇವ್ರ ದೂರ ಇದ್ದಾಗ್ಲೂ ಅವರ ಬಗ್ಗೆ ಇವ್ರಿಗೆ ಹೇಗಿತ್ತು ಅನ್ನೋದನ್ನ ಈಗ ತಿಳಿಸ್ತಾ ಇದ್ದಾರೆ. ಸ್ವಾಮಿತ್ವೇನ, ಪಾಂಡವರು ಹೀಗೆ ತಿಳಿದಿದ್ರಂತೆ, ನಮಗೆಲ್ಲ ಕೃಷ್ಣ ಸ್ವಾಮಿ ಅಂದ್ರೆ ದೇವರು ಅಂತ ತಿಳಿದಿದ್ರು. ಇನ್ನು ಸಹೃತ್ ಅಂದ್ರೆ ಸ್ನೇಹಿತ ಅಂತ ತಿಳಿದಿದ್ರು, ಬಂಧು ಅಂತ ತಿಳಿದಿದ್ರು, ಸಖಿ ಅಂದ್ರೆ ಸ್ನೇಹಿತ ಅಂತ ಅರ್ಥ ಅಲ್ಲ ಇಲ್ಲಿ. ಸಖಿ ಅಂದ್ರೆ ಸಹಾಯ ಮಾಡೋನು ಅಂತ, ಅಂದ್ರೆ ಒಂದೇ ನಮ್ಮ ವಯಸ್ಸಿನವನೇ, ಹೆಚ್ಚು ಕಡಿಮೆ ಆ ತರದ ವ್ಯಕ್ತಿಗಳ ಜೊತೆ ಹೇಗೆ ವ್ಯವಹಾರ ಇರುತ್ತೋ ಹಾಗೆ ಕೃಷ್ಣನ ಜೊತೆ ವ್ಯವಹಾರ ಮಾಡ್ತಾರೆ. ಹಾಗೆ ಗತಿತ್ವೇನ, ಕೊನೆಗೆ ನಾವು ಪಡಿಬೇಕಾಗಿದ್ದು ಇವನನ್ನೇ ಅಂತ, ಅಂದ್ರೆ ಮೋಕ್ಷದಲ್ಲಿ ಇವನು ಸಿಗೋನು ಅಂತ. ಈ ತರ ಆ ಕೃಷ್ಣನನ್ನೇ ಎಲ್ಲ ಭಾವದಿಂದ ಮೊರೆಯನ್ನ ಹೊಕ್ಕಿದ್ರು ಪಾಂಡವರು. ಇದನ್ನ ಇಲ್ಲೇ ಟಿಪ್ಪಣಿಗಳೆಲ್ಲ ಬಿಡಿಸಿದ್ದಾರೆ. ಭಗವದ್ ಅಸನ್ನಿಧಾನೇಪಿ ಪಾಂಡವಾನಾಂ ಭಗವತಿ ಭಾವ ವಿಶೇಷಮಃ ಅಂತ, ಅದನ್ನೇ ಭಾವ ವಿಶೇಷ ಅಂತ ಹೇಳ್ತಾರೆ. ಭಾವ ವಿಶೇಷ ಅಂದ್ರೆ ಒಂದೊಂಥರ ಭಾವನೆ, ಸಖಿ ಅಂತ ಭಾವನೆ, ಸಹೃತ್ ಅಂತ ಭಾವನೆ, ಬಂಧು ಅಂತ ಭಾವನೆ, ಇದನ್ನ ತಿಳಿಸಿದ್ರು. ಇಲ್ಲಿ ಸಖಿ ಅನ್ನೋ ಶಬ್ದಕ್ಕೆ ಅರ್ಥ ಬಿಡಿಸಿದ್ದಾರೆ, ಸಹಾಯತ್ವೇನ ಅಂತ ಇಲ್ಲಿ ಬಿಡಿಸಿದ್ದಾರೆ ಮೊದಲನೇ ವ್ಯಾಖ್ಯಾನದಲ್ಲಿ. ಅದ್ ಯಾಕೆ ಇದನ್ನ ಬಿಡಿಸಿದ್ದಾರೆ ಅಂದ್ರೆ, ಸುಹೃತ್ ಅನ್ನೋ ಶಬ್ದಕ್ಕೂ ಸಖಿ ಅನ್ನೋ ಶಬ್ದಕ್ಕೂ ಒಂದೇ ಅರ್ಥ ಅಂತ ಕೆಲವರಿಗೆ ಭಾವನೆ ಇರುತ್ತೆ. ಅಂದ್ರೆ ಸುಹೃತ್ ಅಂದ್ರೆ ಸ್ನೇಹಿತ, ಸಖಿ ಅಂದ್ರೂ ಸ್ನೇಹಿತ ಅಂತ. ಮತ್ತೆ ಎರಡೆರಡು ಸರಿ ಶಬ್ದ ಬಂತಲ್ಲ, ಒಂದೇ ಅರ್ಥ ಕೊಡತ್ತೆ ಎರಡೂ ಶಬ್ದ, ಮತ್ಯಾಕೆ ಹೇಳಿತು ಅಂತ ಪ್ರಶ್ನೆ. ಅದಕ್ಕೆ ಸಖಿ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ, ಸುಹೃತ್ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸಖಿ ಅನ್ನೋ ಶಬ್ದಕ್ಕೆ ಸ್ನೇಹಿತ ಅಂತ ಅರ್ಥ ಮಾಡ್ಕೊಂಡ್ರು, ಸುಹೃತ್ ಅಂದ್ರೆ ಒಳ್ಳೆ ಹೃದಯ ಇರೋನು, ಅಂದ್ರೆ ನಮ್ಮ ಹತ್ತಿರದವನು, ಅವ್ರು ಸ್ನೇಹಿತ ಅಂತಲ್ಲ, ಒಳ್ಳೆ ಹೃದಯ ಇರೋನು, ನಮಗ್ ಸಹಾಯ ಮಾಡೋನು ಅಂತಾನೂ ಅರ್ಥ ಮಾಡ್ಕೊಳೋರು ಇದ್ದಾರೆ. ಆದ್ರೆ ಸಖಿ ಅನ್ನೋ ಶಬ್ದಕ್ಕೆ ಸ್ನೇಹಿತ ಅನ್ನೋ ಅರ್ಥಕ್ಕಿಂತ ಸಮಾನ ವಯಸ್ಕ ಯಾರಿದ್ದಾನೆ ಅಂಥವರನ್ನ ಕರೀತಾರೆ. ಆ ಅರ್ಥದಲ್ಲಿ ಅದು ಪ್ರಸಿದ್ಧವಾದ ಶಬ್ದ. ಇನ್ನು ಗತಿ ಅಂತ ಬರೆದ್ರು. ಗತಿತ್ವೇನ ಅನ್ನೋದಕ್ಕೆ ಏನರ್ಥ, ಮೋಕ್ಷಗಮ್ಯತ್ವೇನ, ಮೋಕ್ಷದಲ್ಲಿ ನಮ್ಗೆ ಹೊಂದಬೇಕಾಗಿರೋ ಇವನನ್ನೇ ಅಂತ ತಿಳಿದಿದ್ರು ಅಂತ. ಹಾಗಾಗಿ ಪರಮ ಭಾಗವತ ಧರ್ಮ ಪಾಂಡವರಲ್ಲಿ ಇತ್ತು. ಅಂದ್ರೆ ದೇವರ ಬಗ್ಗೆ ಯಾವ್ಯಾವ ತರ ಭಾವನೆ ಇರ್ಬೇಕು ಅದನ್ನೆಲ್ಲ ಇವರು ಹೊಂದಿದ್ರು. ಅಷ್ಟೇ ಅಲ್ಲದೆ ಉಪಲಕ್ಷಣ ಮೇತತ್ ಅಂತ ಈ ಛಲಾರಿಯ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಮೂರನೇದೇನು ಉಪಲಕ್ಷಣ ಮೇತತ್, ಕೇವಲ ಇಷ್ಟೇ ಅಲ್ಲ, ತಂದೆ ಅಂತಾನೂ ತಿಳಿದಿದ್ರು,
ತಾಯಿ ಅಂತಾನೂ ತಿಳ್ತಿದ್ರು. ಅದನ್ನು ಇಲ್ಲಿ ತಿಳ್ಕೊಡ್ಬೇಕು ಅನ್ನೋದನ್ನ ಪಿತೃತ್ವಾದ್ಯುಪಾಧಿಭಿರಪಿ, ಈ ಕಾರಣದಿಂದಲೂ ಅಂದ್ರೆ ಪಿತೃತ್ವಾದಿ ಧರ್ಮಗಳಿಂದಲೂ ಅಂತ ಅರ್ಥ. ಅದನ್ನ ಪಿತೃತ್ವ, ಮಾತೃತ್ವ, ಮತ್ತೆ ಬಂಧು ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾ ತರನು ತಿಳ್ಕೊಂಡಿದ್ರು ಅಂತ. ಅಷ್ಟು ಕೃಷ್ಣನನ್ನ ಸರ್ವಭಾವನೆಯಿಂದ ಧ್ಯಾನ ಮಾಡಬೇಕು ಅಂತ ಏನಿದೆ ಶಾಸ್ತ್ರದಲ್ಲಿ, ಆ ತರ ಧ್ಯಾನವನ್ನ ಮಾಡಿದ್ರು. ಇನ್ನು ಮುಂದಿನ ಶ್ಲೋಕ 27ನೇದು. ಪುರಾತ್ ನಿರ್ಯಾಪಿತಾ ದುಷ್ಟೈಃ ಹಿಡಿಂಬಂ ಚ ಬಕಂ ತಥಾ ನಿಹತ್ಯ ಪಾಂಡವಾ ಜಗ್ಮುಃ ಕೃಷ್ಣಂ ಕೃಷ್ಣಾಂ ಸ್ವಯಂವರೇ. ಇನ್ನು ದ್ರೌಪದಿ ದೇವಿಯ ಸ್ವಯಂವರ ಪ್ರಸಂಗ. ಕೃಷ್ಣ ಅಂತ ಇಲ್ಲಿ ಬಂದಿದೆ ಶಬ್ದ ದೀರ್ಘ, ಅಂದ್ರೆ ದ್ರೌಪದಿ ದೇವಿ. ಆ ಕೃಷ್ಣೆಯನ್ನ ಅಂದ್ರೆ ದ್ರೌಪದಿಯನ್ನ ಪಾಂಡವರೆಲ್ಲರೂ ಹೊಂದಿದ್ರು. ಎಲ್ಲಿ? ಸ್ವಯಂವರದಲ್ಲಿ ಹೊಂದಿದ್ರು. ಪುರಾ ನಿರ್ಯಾಪಿತಾ ದುಷ್ಟೇ. ವಸ್ತುತಃ ಈ ದ್ರೌಪದಿ ಸ್ವಯಂವರ ಪ್ರಸಂಗಕ್ಕೆ ಬರೋದಕ್ಕಿಂತ ಮುಂಚೆ ಏನೇನಾಯ್ತು ಅನ್ನೋದನ್ನ ಹಿಂದೆ ಆಗ್ಯದ ಘಟನೆಯನ್ನ ವರ್ಣಿಸ್ತಾರೆ. ದುಷ್ಟರು ಯಾರು? ಧೃತರಾಷ್ಟ್ರ, ದುರ್ಯೋಧನ, ಶಕುನಿ, ಇವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು? ಹೊರಗೆ ಹಾಕಿದ್ರು. ನಿರ್ಯಾಪಿತಾಹ, ಹೊರಗೆ ಹಾಕೋದು ಅನ್ನೋದಕ್ಕೆ ನಿರ್ಯಾಪಿತಾಹ ಅಂತ ಕರೀತಾರೆ. ಎಲ್ಲಿಂದ? ಹಸ್ತಿನಾವತಿಯಿಂದ. ಆಮೇಲೆ ಹಿಡಿಂಬಾಸುರನ ಸಂಹಾರ ಆಯ್ತು. ಆಮೇಲೆ ಏಕಚಕ್ರ ನಗರದಲ್ಲಿ ಬಕಾಸುರನ ಸಂಹಾರ ಆಯ್ತು. ಆಮೇಲೆ ಸ್ವಯಂವರಕ್ಕೆ ಬಂದ್ರು. ಅಲ್ಲಿ ಲಕ್ಷ್ಯ ವೇಧನ ಆಯ್ತು. ಧನುಸ್ಸನ್ನ ಹಿಡಿದು ಆ ಮತ್ಸ್ಯ ಯಂತ್ರ ಏನಿತ್ತು ಅದನ್ನ ಭೇದಿಸಿ, ಅಂದ್ರೆ ಸ್ವಯಂವರಕ್ಕೆ ಏನನ್ನ ಇಟ್ಟಿದ್ರು ಆ ಪಣ ಅಂತ, ಅದನ್ನೆಲ್ಲ ಗೆದ್ದು ಕೃಷ್ಣಯನ್ನ ದ್ರೌಪದಿ ದೇವಿಯನ್ನ ಪಡೆದಿದ್ದಾರೆ ಅಂತ. ಇದರಲ್ಲಿ ದುಷ್ಟೈಹಿ ಅಂತ ಒಂದು ಶಬ್ದ ಬಂತು ಈ ಮಣಿಮಂಜರಿಯಲ್ಲಿ. ಅದಕ್ಕೆ ಮೊದಲನೇ ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ದುಷ್ಟೈಹಿ ಅಂದ್ರೆ ಶಕುನ್ಯಾದಿ ಮಂತ್ರ ಬಲೇನ ಸ್ವಭಾವತಶ್ಚ ದುರ್ಜನೈಹಿ ತೈಹಿ. ಒಂದು ತುಂಬಾ ದುಷ್ಟತನ ಇರ್ಲಿಲ್ವಂತೆ, ಸ್ವಲ್ಪ ಇತ್ತು ದುಷ್ಟತನ. ಆದ್ರೆ ಶಕುನಿ ಸೇರಿ ಏನಾಯ್ತು, ಅವನ ಮಂತ್ರಾಲೋಚನೆಯಿಂದ ಜೊತೆಗೆ ಮೀಟಿಂಗ್ ಮಾಡಿದ್ರಿಂದ ಇನ್ನೂ ದುಷ್ಟತನ ಅವರಲ್ಲಿ ಬಂತು. ಹೊರಗೆ ಹಾಕೇ ಬಿಡ್ಬೇಕು ಅಂತ ಮನಸ್ಸು ಮಾಡಿದ್ರು. ಕೆಲವರು ಶಕುನಿಯ ಒಂದು ಪ್ರೇರಣೆಯಿಂದ ಆಗ್ತಲ್ಲ, ಸ್ವಾಭಾವಿಕವಾಗೇ ದುಷ್ಟರಾಗಿದ್ರು. 2 ತರ ಜನರಿಂದಲೂ ಪುರಾತ್ ನಿರ್ಯಾಪಿತಾಹ, ಪುರದಿಂದ ಹೊರಗೆ ಹಾಕಿದ್ದು. ಯಾವ ಪುರ? ಅದಕ್ಕೆ ಹಸ್ತಿನ ಪುರಾತ್ ಅಂತ ಆ ಶಬ್ದಕ್ಕೆ ಅಲ್ಲಿ ಅರ್ಥವನ್ನು ಬಿಡಿಸ್ತಾರೆ. ಅಂದ್ರೆ ಏನೇ ಒಂದು ಮೂಲದಲ್ಲಿ ನಮ್ಗೆ ಡೌಟ್ ಬರೋಷ್ಟೊತ್ತಿಗೆ ವ್ಯಾಖ್ಯಾನದಲ್ಲಿ ಅದಕ್ಕೆ ಉತ್ತರ ಇರುತ್ತೆ. ಇನ್ನು ನಿರ್ಯಾಪಿತಾಹ ಅಂದ್ರೆ ಏನರ್ಥ? ಅದಕ್ಕೆ ಹೊರಗೆ ಹಾಕೋದು. ಅದಕ್ಕೆ ಇನ್ನೊಂದು ಶಬ್ದ ಇದೆ ಸಂಸ್ಕೃತದಲ್ಲಿ, ಉದ್ವಾಸಿತಾಹ, ಉದ್ವಾಸನೆ ಮಾಡೋದು ಅಂತ ಹೇಳ್ತೀವಿ. ಸಾಮಾನ್ಯ ಆವಾಹನೆ, ಉದ್ವಾಸನೆ ಅಂತ ಈ ಪೂಜೆಯಲ್ಲಿ, ಆಮೇಲೆ ಬೇರೆ ಕಡೆ ಬ್ರಾಹ್ಮಣರಾದರೆ ಬ್ರಾಹ್ಮಣರ ಅಲ್ಲಿ ಆಹ್ವಾನ ಅಂದ್ರೆ ಆವಾಹನೆ, ಆಹ್ವಾನ ಮಾಡೋದು, ದೇವರನ್ನ ಅಲ್ಲಿ ಬ್ರಾಹ್ಮಣರಲ್ಲಿ ಆವಾಹನೆ ಮಾಡೋದು. ಆಮೇಲೆ ಏನ್ ಮಾಡ್ಬೇಕು? ಕೊನೆಗೆ ಉದ್ವಾಸನೆ ಮಾಡ್ಬೇಕು ಅಂತ ಹೇಳ್ತೀವಿ. ಉದ್ವಾಸನೆ ಅಂದ್ರೆ ಅಲ್ಲಿಂದ ಹೊರಗೆ ತರೋದು. ಆ ಶಬ್ದ ಪರಿಚಿತ ಅಂತ ಹೇಳಿ ಇಲ್ಲಿ ನಿರ್ಯಾಪಿತಾಹ, ಉದ್ವಾಸಿತಾಹ ಅಂತ ಅದನ್ನ ಹಾಕಿದ್ದಾರೆ. ಇನ್ನು ಏಕಚಕ್ರ ನಗರೇ ಬಕಂ ಬಕನಾವಾನಂ. ಬಕ ಅಂದ್ರೆ ಇವನು? ಏಕಚಕ್ರ ನಗರದಲ್ಲಿ ಇರುವಂತವನು ಬಕ. ಇನ್ನು ಕೃಷ್ಣ ಅನ್ನೋ ಶಬ್ದಕ್ಕೂ ಅರ್ಥ ಬಿಡಿಸ್ತಾರೆ. ಕೃಷ್ಣಾಂ ಅಂತಂದ್ರೆ ದ್ರೌಪದಿ ಅಂತ ಅರ್ಥ. ಸರಿ, ಇದಾದ್ಮೇಲೆ ಜಗ್ಮುಹು ಅಂತ ಬಂತು. ಜಗ್ಮುಹು ಅನ್ನೋ ಶಬ್ದಕ್ಕೆ ವಸ್ತುತಃ ಹೋದ್ರು ಅಂತ ಅರ್ಥ, ಹೊಂದಿದ್ರು ಅಂತ ಅರ್ಥ ಅಲ್ಲ. ಜಗ್ಮುಹು ಅಂತಂದ್ರೆ ಇಲ್ಲಿಂದ ಈ ಊರಿನಿಂದ ಇನ್ನೊಂದು ಊರಿಗೆ ಇವರೆಲ್ಲ ಹೊರಟ್ರು ಅನ್ಬೇಕಾದ್ರೆ ಜಗ್ಮುಹು ಅಂತ ಬರೆಸ್ತಾರೆ. ಇಲ್ಲಿ ನೋಡಿದ್ರೆ ದ್ರೌಪದಿ ದೇವಿಯನ್ನ ಕುರಿತು ಹೋದ್ರು ಅಂತ ಅನ್ಬೇಕು, ಆದ್ರೆ ದ್ರೌಪದಿ ದೇವಿಯನ್ನ ಪಡೆದ್ರು ಅನ್ನೋ ಅರ್ಥದಲ್ಲಿ ಬಂದಿದ್ದಾರೆ. ಪಡೆದರು ಅನ್ನುವ ಅರ್ಥ ಹೇಗ್ ಸಿಗತ್ತೆ ಅಂತ ಪ್ರಶ್ನೆ ಇದೆ. ಈ ಶಬ್ದಕ್ಕೆ ಹೋಗೋದು ಅಂತಾನೆ ಅರ್ಥ, ಪಡೆಯೋದು ಅಂತ ಹೇಗ್ ಅರ್ಥ ಅಂತ. ಅದಕ್ಕೆ ಟಿಪ್ಪಣಿ ಇದು ವ್ಯಾಖ್ಯಾನದಲ್ಲಿ ಬಿಡಿಸಿದ್ರು. ಗತ್ಯರ್ಥಕತ್ವಾದಯಂ ತದುಪಸರ್ಜನಕ ಪ್ರಾಪ್ತ್ಯರ್ಥ. ಅದು ಪಡೆಯೋದು ಅನ್ನೋದ್ರಲ್ಲೂ ಗಮನ ಇದ್ದೇ ಇದೆ. ಆ ಪಡೆಯೋದು ಅಂದ್ರೆ ಏನರ್ಥ? ಈಗ ಒಂದ್ ವಸ್ತುವನ್ನು ನಾವು ಪಡಿತೀವಿ ಅಂದ್ರೆ ಅಲ್ಲಿ ಹೋಗಿ ಅದನ್ನ ನಾವು ತಗೊಳ್ಳೋದು ಅಂತ ಅರ್ಥ. ಆದ್ರಿಂದ ಈ ಗಮನ ಮತ್ತೆ ಪ್ರಾಪ್ತಿ, ಹೊಂದೋದು ಮತ್ತೆ ಹೋಗೋದು, ಇದೆರಡು ಸೇರ್ಕೊಂಡಿರೋದು.
ಜೊತೆಗೆ. ಆದ್ರಿಂದ ತದುಪಸರ್ಜನಕ ಪ್ರಾಪ್ತ್ಯರ್ಥ ಅಂದ್ರೆ ಹೊಂದಬೇಕು ಅಂದ್ರೆ ಹೋಗ್ಲೇಬೇಕಲ್ಲ ಒಂದ್ ಕಡೆ. ನಾವು ಕೂತಲ್ಲೇ ಎಲ್ಲ ಪಡಿಲಿಕ್ಕೆ ಅಂತ ಕೂತಿದೀವಿ, ಅಲ್ಲಿ ದೂರದಲ್ಲಿ ಒಂದು ವಸ್ತು ಇದೆ, ಅದ್ರ ಹತ್ರ ಹೋಗಿ ಅದನ್ನ ಪಡ್ಕೊಳ್ಬೇಕು. ಹಾಗಾದ್ರೆ ಗಮನ ಇಲ್ದೇನೆ ಹೊಂದಲಿಕ್ಕೆ ಆಗಲ್ಲ. ಅದನ್ನ ಗಮನ ಅಂದ್ರೆ ಜೊತೆಗಿರೋ ಹೊಂದೋದು ಅನ್ನೋದನ್ನು ತಗೊಳ್ಬೇಕು ಅಂತ ಅರ್ಥ. ಇನ್ನು ಈ ಶ್ಲೋಕದಲ್ಲಿ ಒಂದು ಪಾದದಲ್ಲಿ ಸ್ವಲ್ಪ ಪಾಠ ವ್ಯತ್ಯಾಸ ಇದೆ. ಎರಡನೇ ಲೈನಲ್ಲಿ ಏನಂತ ಇತ್ತು? ನಿಹತ್ಯ ಪಾಂಡವ ಜಗ್ಮುಹು ಕೃಷ್ಣಂ ಕೃಷ್ಣಾಂ ಸ್ವಯಂವರೆ ಅಂತಿದೆ. ಅಲ್ಲಿ ಜಗ್ಮುಹು ಅಂತ ಇಲ್ಲ, ಪ್ರಾಪುಹು ಅಂತ ಸ್ಪಷ್ಟವಾದ ಶಬ್ದ ಇದೆ ಅಂತ ಅರ್ಥ. ಈಗ ಜಗ್ಮುಹು ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತು ಈ ಅರ್ಥ ಪಡಿಲಿಕ್ಕೆ, ಹೊಂದಿದ್ರು ಅನ್ನೋ ಅರ್ಥ ಪಡಿಲಿಕ್ಕೆ. ಪ್ರಾಪುಹು ಅನ್ನೋ ಶಬ್ದನೇ ಇತ್ತು ಅಂದ್ರೆ ಹೊಂದಿದ್ರು ಅಂತಾನೆ ಅರ್ಥ, ಅದಕ್ಕೆ ಅದು ಹೋದ್ರು ಅಂತ ಅರ್ಥ ಅಲ್ಲ. ಹಾಗಾಗಿ ಪ್ರಾಪುಹು ಕೃಷ್ಣಂ ಕೃಷ್ಣ ಸ್ವಯಂವರೆ, ಅಲ್ಲಿ ಕೂಡ ಮತ್ತೆ ವ್ಯತ್ಯಾಸ. ಕೃಷ್ಣಾಂ ಸ್ವಯಂವರೆ ಅಂತಿಲ್ಲ, ಕೃಷ್ಣಾ ಸ್ವಯಂವರೆ. ದ್ರೌಪದಿ ಸ್ವಯಂವರದಲ್ಲಿ ಪಡೆದ್ರು. ದ್ರೌಪದಿ ಸ್ವಯಂವರ ಯಾರನ್ನು ಪಡೀತಾರೆ? ದ್ರೌಪದಿನೇ ಪಡೀತಾರೆ. ಅದ ಅರ್ಥ ಸಿದ್ಧ ಅಂತ. ಹೀಗೆ ವ್ಯತ್ಯಾಸ ಎರಡು ಕಡೆ, ಒಂದು ಜಗ್ಮುಹು ಅನ್ನೋ ಕಡೆ ಪ್ರಾಪುಹು ಅಂತ ಮಣಿಮಂಜರಿಲಿ, ಮತ್ತೊಂದು ಕೃಷ್ಣಾಂ ಸ್ವಯಂವರೆ ಅಂತ ಬಿಡಿಸಿ ಹೇಳಿದ್ದಾರೆ, ಅದನ್ನ ಸೇರಿಸಿ ಕೃಷ್ಣಾ ಸ್ವಯಂವರೆ ಅಂತ ಆಗುತ್ತೆ. ಇನ್ನು 28ನೇ ಶ್ಲೋಕ. ಲಬ್ಧ ಕೃಷ್ಣಾನ್ ಅನುಜ್ಞಾಪ್ಯ ಪಾಂಡವಾನ್ ಸ್ವಪುರಂ ಗತಃ ನಿಹತ್ಯ ಶತಧನ್ವಾನಂ ಪಾರ್ಥಾನಾಂ ಅಂತಿಕಂ ಯಯೌ. ಹೀಗೆ ಕೃಷ್ಣ, ಲಬ್ಧ ಕೃಷ್ಣಾನ್, ಒಂದು ಕೃಷ್ಣ, ಇನ್ನೊಂದು ಲಬ್ಧ ಕೃಷ್ಣಾನ್ ಅಂತ ಇದೆ. ಲಬ್ಧ ಕೃಷ್ಣಾನ್ ಅಂದ್ರೆ ಯಾರಿಂದ ಕೃಷ್ಣ ಹೊಂದಲ್ಪಟ್ಟವ ಅಂಥವ್ರು, ಅಂದ್ರೆ ಪಾಂಡವರು ಅಂತ ಅರ್ಥ. ಪಾಂಡವರಿಗೆ ಲಬ್ಧ ಕೃಷ್ಣರು ಅಂತ ಹೆಸರು. ಈಗ ದೇವರನ್ನ ನಾವು ಪಡೆದಿದ್ದೀವಿ ಅಂದ್ರೆ ಒಂದಿಷ್ಟು ಜನ, ಅಂದ್ರೆ ಅವ್ರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ ಅಂದ್ರೆ ನಮ್ಗೆಲ್ಲ ಲಬ್ಧ ಕೃಷ್ಣರು ಅಂತ ಹೆಸರು. ಲಬ್ಧ ಅಂದ್ರೆ ಹೊಂದಿರೋದು ಅಂತ ಅರ್ಥ. ಯಾರನ್ನ? ಕೃಷ್ಣರನ್ನ ಹೊಂದಿದ್ರು ಲಬ್ಧ ಕೃಷ್ಣರು ಅಂತಾರೆ. ಕೃಷ್ಣೆಯನ್ನ, ದ್ರೌಪದಿ ದೇವಿಯನ್ನು ಹೊಂದಿದ್ರು ಲಬ್ಧ ಕೃಷ್ಣರು ಅಂತ ಕರೀತಾರೆ. ಅಂದ್ರೆ ಪಾಂಡವರು ಅಂತ ಅರ್ಥ. ಆ ಪಾಂಡವರಿಗೆ ಆಜ್ಞೆ ಮಾಡ್ದ, ನೀವು ಪಾಂಚಾಲ ನಗರದಲ್ಲೇ ಇರಿ ಅಂತ ಅಪ್ಪಣೆ ಮಾಡ್ದ. ಅವರಲ್ಲೇ ಇದ್ರು. ಇವನ್ ವಾಪಸ್ಸು ದ್ವಾರಕಾ ಪಟ್ಟಣಕ್ಕೆ ಬಂದು ಕೆಲಸ ಇತ್ತು. ಏನ್ ಕೆಲಸ ಇತ್ತು? ಸತ್ಯಭಾಮಾದೇವಿಯ ತಂದೆ ಸತ್ರಾಜಿತ, ಆ ಸತ್ರಾಜಿತನನ್ನ ಕೊಂದಿದ್ದ. ಯಾರು? ಶತಧನ್ವ ಅಂತ ಅವನ ಹೆಸರು. ಆ ಶತಧನ್ವ ಅನ್ನೋ ಯಾದವನನ್ನ ಸಂಹಾರ ಮಾಡ್ಬೇಕಾಗಿದೆ, ಅದಕ್ಕೆ ಹೋಗಿ ಬಂದ. ನಂತರ ಮತ್ತೆ ಪಾಂಡವರ ಸಮೀಪಕ್ಕೆ ಕೃಷ್ಣ ಹೋದ ಅಂತ ಇಷ್ಟು ಬಂದ ವಿಷಯ. ಕೃಷ್ಣ ಯಾಕೆ ಬಂದ ಎಲ್ಲಿ? ಈ ಪಾಂಡವರ ಹತ್ರ. ಅಂದ್ರೆ ಅದು ದ್ರೌಪದಿ ವಿವಾಹ ಆಯ್ತು. ವಿವಾಹ ಆದ್ಮೇಲೆ ಗಿಫ್ಟ್ ಕೊಡ್ಬೇಕಲ್ಲ, ಗಿಫ್ಟ್ ಕೊಡ್ಲಿಕ್ಕೋಸ್ಕರ ಮೊದಲೇ ಅವನು ತಯಾರು ಮಾಡ್ಕೊಂಡ್ ಬಂದ್ಬಿಟ್ಟ. ಇನ್ ವಿವಾಹ ಆಗತ್ತೆ, ಇವ್ರಿಗೆ ಬಹುಮಾನ ಮಾಡ್ಬೇಕು ಅಂದೇನರ್ಥ, ಈ ಗಿಫ್ಟ್ ಅನ್ನೆಲ್ಲ ಕೊಟ್ಟು ಸತ್ಕಾರ ಮಾಡ್ಬೇಕು ಅಂತ ಆ ದೃಷ್ಟಿಯಿಂದ ಬಂದಿತ್ತು ಅಂತ. ಇದರ ಮೊದಲನೇ ವ್ಯಾಖ್ಯಾನದಲ್ಲಿ ಕೊನೆಗೆ ಬರೀತಾರೆ, ಪಾಂಚಾಲ ನಗರೇ ದ್ರೌಪದಿ ವಿವಾಹಂ ಅಭಿನಂದಿತು ಜಗಾಮ, ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಂದ ಅಂತ ಅರ್ಥ. ಅದನ್ನೇ ಈ ಛಲಾರಿಯ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಪಾಂಚಾಲ ನಗರೇ ದ್ರೌಪದಿ ವಿವಾಹಂ ಕೃತ್ವ ಪಾಂಡವಾನಾಂ ಪಾರಿಬರಹ ಪ್ರದಾನಾರ್ಥಂ ಯಯೌ ಇತಿ ಭಾವಃ ಅಂತ. ಅಂದ್ರೆ ಪಾರಿಬರಹ ಪ್ರದಾನ ಅಂತ ಹೇಳ್ತಾರೆ. ಪಾರಿಬರಹ ಅಂದ್ರೆ ಏನರ್ಥ? ಉಡುಗೊರೆ ಅಂತ ಅರ್ಥ. ಉಡುಗೊರೆಗೆ ಪಾರಿಬರಹ ಅಂತ ಕರೀತಾರೆ. ಅದನ್ನ ಕೊಡ್ಲಿಕ್ಕೋಸ್ಕರ ಕೃಷ್ಣ ತಾನು ಪಾಂಚಾಲ ನಗರಕ್ಕೆ ಹೋಗಿದ್ದಾನೆ ಅಂತ. ಇನ್ನು ಸ್ವಪುರಂ ಅಂತ ಬಂತು ಒಂದು ಶಬ್ದ. ಸ್ವಪುರ ಅಂದ್ರೆ ಯಾವುದು? ತನ್ನಪುರ ಅಂದ್ರೆ ಕೃಷ್ಣನ್ ಎಲ್ಲಾ ಊರು ತಂದೆ ಕೃಷ್ಣಂದು. ಅದ್ರಲ್ಲಿ ಯಾವ್ದಿದೆ ಅಂದ್ರೆ ದ್ವಾರಕೆ ಅಂತ. ಆ ಕಡೆಯಲ್ಲಿ ಸ್ವಪುರ ಅಂದ್ರೆ ದ್ವಾರಕೆಯನ್ನೇ ತಗೊಳ್ಬೇಕು. ಇನ್ನು ಶತಧನ್ವ ನನ್ನ ಕೊಲ್ಲಿಕ್ಕೆ ಯಾಕೆ ಬಂದ ಕೃಷ್ಣ ಅಂತ ಪ್ರಶ್ನೆ. ಅದಕ್ಕೂ ಕಾರಣವನ್ನು ಬಿಡಿಸ್ತಾರೆ. ಸತ್ಯಭಾಮ ಪಿತುಹು ಸತ್ರಾಜಿತ ಹಂತಾರಂ ತನ್ನಾಮಕಂ ಯಾದವಂ. ಸತ್ಯಭಾಮೆಯ ತಂದೆ ಸತ್ರಾಜಿತ, ಅವನನ್ನ ಕೊಂದಿರೋನು ಹಂತಾರ ಯಾರು? ಈ ಶತಧನ್ವ. ಆದ್ರಿಂದ ಅಂಥ ಯಾದವರನ್ನ ಕೊಲ್ಲಿಕ್ಕೆ ಕೃಷ್ಣ ತಾನು ಈ ಕಡೆ ವಾಪಸ್ ಬಂದ. ಇನ್ನು ಕೃಷ್ಣನ ಈ ಪಾಂಡವರಿಗೆ ಆಜ್ಞೆ ಮಾಡಿದ್ದಲ್ಲ ಕೃಷ್ಣ, ನೀವೆಲ್ಲೇ ಇರಿ ಅಂತ ಪಾಂಚಾಲ ನಗರದಲ್ಲಿ. ಯಾಕೆ ಈ ರೀತಿ ಆಜ್ಞೆ ಮಾಡ್ದ ಅಂದ್ರೆ
ಅದು ಕೃಷ್ಣ ತಾನು ದ್ರೌಪದಿ ವಿವಾಹಕ್ಕೆ ಅಂತ ಬಂದಿದ್ದ, ಇವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ, ಉಡುಗೊರೆ ಕೊಡ್ಲಿಕ್ಕೆ, ವಾಪಸ್ ಹೊರಡ್ಬೇಕು. ಆಗ ವಾಪಸ್ ಕಳಿಸ್ಲಿಕ್ಕೆ ಅಂತ ಹೇಳಿ ಪಾಂಡವರು ಜೊತೆಗೆ ಬಂದ್ರಂತೆ. ದ್ವಾರಕೆಗೆ ಹೋದ್ನಲ್ಲ ಕೃಷ್ಣ, ಈಗ ಮನೆಯವ್ರು ಬಂದವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಜೊತೆಗೆ ಹೋಗ್ತಾರೆ, ಒಂದ್ ಸ್ವಲ್ಪ ದೂರ ಹೋಗಿ ಅವ್ರು ಹೊರಟ ಮೇಲೆ ವಾಪಸ್ ಬರ್ತಾರೆ. ಆತರ ಪಾಂಡವರು ಕೃಷ್ಣನ ಹಿಂದೆ ಬಂದ್ರು ಒಂದ್ ದ್ವಾರಕೆಗೆ ಹೋಗೋ ಸಂದರ್ಭದಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ, ಸ್ವಾತ್ಮಾನಂ ಪ್ರೇಷಯಿತು ಸಮಾಗತಾನ್. ತನ್ನನ್ನ ದ್ವಾರಕೆಗೆ ಬೀಳ್ಕೊಡ್ಬೇಕು ಅಂತ ಹೇಳಿ ಪಾಂಡವರೇನ್ ಹಿಂದಕ್ ಬಂದ್ರು, ಅವ್ರಿಗೆ ಆಜ್ಞೆ ಮಾಡ್ದ, ನೀವೇನ್ ಬರ್ಲಿಕ್ ಹೋಗ್ಬೇಡಿ, ನೀವ್ ಇಲ್ಲೇ ಇರಿ ಸತ್ಯಕ್ಕೆ ಅಂತ. ಹೊಸದಾಗಿರೇನು ಹೋಗ್ಲಿಕ್ ಹೋಗಿಲ್ಲ. ಆದ್ರೂ ಕೃಷ್ಣನ ಒಂದು ಬಾಂಧವ್ಯ ಏನಿತ್ತು ಅಂದ್ರೆ, ಕೃಷ್ಣನ್ ಜೊತೆಗೆ ಹೋದ್ಮೇಲೆ ವಾಪಸ್ ಬರ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಹಾಗೆ ಬಂದ್ಬಿಟ್ರೇನು ಅಂತ ಅವ್ರ ಆಜ್ಞೆ ಮಾಡಿ, ಇಲ್ಲ ನೀವ್ ಇಲ್ಲಿರಿ, ನಾ ಮತ್ ವಾಪಸ್ ಬರ್ತೀನಿ ಅಂತ ಹೇಳಿ ಕೃಷ್ಣ ತಾನು ದ್ವಾರಕೆಗೆ ಹೋದ. ಇದಾದ್ಮೇಲೆ ಇಲ್ಲಿ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ವರ್ಣಿಸ್ತಾರೆ, ಕೃಷ್ಣ ತಾನು ದ್ರೌಪದಿ ವಿವಾಹ ಸಂದರ್ಭದಲ್ಲಿ ಏನೇನು ಉಡುಗೊರೆ ಕೊಟ್ಟ ಅಂತ. ಇದು ಬಹಳ ವಿಶೇಷ. ಉಡುಗೊರೆ ಕೊಡೋದು ಅನ್ನೋದು ಆಗಿನ ಕಾಲದಿಂದಲೂ ಪದ್ಧತಿ ಇದ್ದೇ ಇದೆ. ಆ ಪದ್ಧತಿ ಪ್ರಕಾರ ಕೃಷ್ಣ ತಾನು ಈ ಪಾರಿಬರಹ ಅಂದ್ರೆ ಉಡುಗೊರೆ ಏನ್ ಕೊಟ್ಟ, ತುಂಬಾ ಕೊಟ್ಟ ಅಂತ ಬರುತ್ತೆ. ಬಹುಲಂ ಪಾರಿಬರಹಂ ಆದಾಯ, ತುಂಬಾ ತಗೊಂಬಂದಿದ್ದಂತೆ ಪಾಂಡವರಿಗೋಸ್ಕರ. ಒಬ್ರ ಇಬ್ರ 5 ಜನ, ಈ ಕಡೆ ದ್ರೌಪದಿ, ಇವ್ರಿಗೆಲ್ಲ ಕೊಡ್ಬೇಕು ಬಂದಿದ್ದಾರೆ. ಬಂದಾಗ ತುಂಬಾ ಖುಷಿ ಆಯ್ತಂತೆ ಮೊದಲು ಯಾರಿಗೆ, ಈ ಪಾಂಡವರಿಗೆ. ಓ ನಮ್ಗೆ ಕೃಷ್ಣ ಏನೋ ತಗೊಂಬಂದಿದ್ದಾನೆ ಅಂತ. ಏನ್ ತಗೊಂಬಂದ, ದೃಷ್ಟ್ವಾ ಪ್ರದಾಯ ಗೃಹ ಯೋಗ್ಯ ಸಮಸ್ತ ಭಾಂಡಂ. ಮನೆಗೆ ಏನೇನು ಬೇಕೋ ಎಲ್ಲಾ ಪಾತ್ರೆಗಳನ್ನ ವ್ಯವಸ್ಥೆ ಮಾಡಿದ್ನಂತೆ ಅಡ್ಗೆ ಮಾಡ್ಕೊಳ್ಳಿಕ್ಕೆ. ಆ ಪಾತ್ರೆಗಳನ್ನೆಲ್ಲ ಉಡುಗೊರೆಯಾಗಿ ಕೊಟ್ಟ. ಅದು ಏನು, ಸೌವರ್ಣಂ, ಬಂಗಾರದ ಪಾತ್ರೆ, ಮಾಮೂಲಿ ಅಲ್ಲ, ಬಂಗಾರದ ಮನೆಗೆ ಬೇಕಾದ ಎಲ್ಲಾ ತರಹದ ಪಾತ್ರೆಗಳು, ಯಾವ್ದ್ಯಾವ್ದಕ್ಕೆ ಏನೇನು ಉಪಯೋಗಿಸ್ಬೇಕು ಅದನ್ನೆಲ್ಲ ಬಂಗಾರದ್ದು ತಗೊಂಬಂದು ಕೊಟ್ಟ. ಅಷ್ಟೇ ಅಲ್ಲ, ಉರುಭೂಷಣ ಮಚ್ಚುತೋದಾತ್ ಅಂತ. ಉರುಭೂಷಣ ಅಂದ್ರೆ ಇನ್ನೇನೇನು ಆಭರಣಗಳು ಬೇಕು ಧರಿಸ್ಲಿಕ್ಕೆ, ಅಷ್ಟೇ ಅಲ್ಲ ಇನ್ಯಾವ್ದ್ಯಾವ್ದು ಮನೆಗೆ ಅಲಂಕಾರ ವಸ್ತುಗಳು, ಅದೆಲ್ಲವನ್ನು ಅಚ್ಯುತಃ ಕೃಷ್ಣ ತಾನೇ ಬಂದು ಸ್ವಯಂ ಇವ್ರಿಗೆ ಉಡುಗೊರೆಯಾಗಿ ನೀಡಾದ್ಮೇಲೆ ಅವ್ರ ಜೊತೆಗೆ ಒಂದಿಷ್ಟು ತಿಂಗಳುಗಳ ಕಾಲ ಇದ್ದ. ಮಾಸಾನ್ ಬಹೂನಪಿ ಬಿಹತ್ಯ ಅಂತ ಹೇಳಿ ಆಮೇಲೆ ತಾನು ತನ್ನ ಅಣ್ಣನೊಂದಿಗೆ ಅಂದ್ರೆ ಬಲರಾಮನ ಜೊತೆಗೆ ಯದುಪುರಿ ಪುನಃ ದ್ವಾರಕಾಪಟ್ಟಣಕ್ಕೆ ಬಂದ ಅಂತ. ಇದನ್ನೆಲ್ಲ ಮಹಾಭಾರತ ತಾತ್ಪರ್ಯದಲ್ಲಿ 19ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಆ ವಿಷಯ ಇಲ್ಲಿ ಬಂದಿದೆ. ಇಷ್ಟಾಗಿ ವತ್ಸರ ಮಿಹೋಷು ನಿಮೇಚ ಪಾರ್ಥ ಅಂತ, ಅಂದ್ರೆ ಯಾವಾಗ ಭಗವಂತ ತಾನು ಬಂದು ಹೊರಟ, ಅಲ್ಲೇ ಸುಮಾರು ವರ್ಷಗಳ ಕಾಲ ಇದ್ರು ಅಂತ. ಅದು ವರ್ಷಗಳ ಕಾಲ ಅಂದ್ರೆ 1 ವರ್ಷ ಹತ್ತತ್ರ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಈ ಕಡೆ ದ್ವಾರಾವತಿಗೆ ಅಂದ್ರೆ ದ್ವಾರಕ್ಕೆ ಕೃಷ್ಣ ಬಂದ ಮೇಲೆ ಅಲ್ಲಿ ಸತ್ಯಾಪಿತು ವಧಕರ್ತಾರಮೇವ, ಸತ್ಯಭಾಮಾದೇವಿಯ ಪಿತು ತಂದೆಯ ವಧವನ್ನ ಮಾಡಿದ ಶತಧನ್ವನನ್ನ ಕೊಡ್ಲಿಕ್ಕೆ ಅಂತ ಕೃಷ್ಣ ಬಂದ. ಹಿತ್ವಾಶಿರಸ್ತಸ್ಯ ಚಕ್ರೇಣ ಕೃಷ್ಣ, ಆಮೇಲೆ ಚಕ್ರ ತಗೊಂಡು ಅವನ ತಲೆನ ಕಡದ ಹಾಕದ ಅಂತ. ಇದರಿಂದ ಚಕ್ರದಿಂದ ಈ ಶತಧನ್ವನ ಸಂಹಾರ ಆಗಿದ್ದನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ಮಹಾಭಾರತ ಹೇಗಿದೆ ಅಂದ್ರೆ ಶ್ಲೋಕ ಓದ್ತಾ ಅದ್ರ ಎಲ್ಲಾ ಘಟನೆನೂ ಹೇಳ್ಬಿಡ್ತಾರೆ ಆಚಾರ್ಯ, ಸೊಗಸಾಗಿದೆ. ಅದನ್ನೆಲ್ಲ ಈ ಮಣಿವಂಜರಿಯ ಶ್ಲೋಕಗಳೇ ಅನ್ವಯಿಸ್ಕೊಳ್ಬೇಕು. ಅದರ ಉಲ್ಲೇಖ ಇಲ್ಲೇ ಕೊಟ್ಟಿದ್ದಾರೆ, ಶ್ಲೋಕವನ್ನು ಗಮನಿಸಬಹುದು. ಇದು ಮುಂದೆ 29ನೇ ಶ್ಲೋಕ. ಕಾರಯಿತ್ವಾ ಹರಿಪ್ರಸ್ಥಂ ತತ್ರ ಪಾರ್ಥಾನ್ ನಿವೇಶ್ಯ ಸಹ ಉಪಯಮ್ಯ ಚ ಕಾಳಿಂದೀಂ ದ್ವಾರಕಾಂ ಆಪಮಾಧವಃ. ಇದು ಕೃಷ್ಣ ತಾನು ವಿಶ್ವಕರ್ಮನಿಗೆ ಹೇಳ್ದ, ನೋಡು ಇಂದ್ರಪ್ರಸ್ಥ ನಿರ್ಮಾಣ ಮಾಡ್ಬೇಕಾಗಿದೆ ಅಂತ ಹೇಳಿ. ಸರಿ ಅಂತ ಇಂದ್ರಪ್ರಸ್ಥ ನಿರ್ಮಾಣ ಮಾಡಿಸಿದ ವಿಶ್ವಕರ್ಮನ ಕೈಲಿ. ಅದನ್ನ ಹರಿಪ್ರಸ್ಥ ಅಂತ ಕರೀತಾರೆ, ಇಂದ್ರಪ್ರಸ್ಥವನ್ನ. ಹರಿ ಅನ್ನೋ ಶಬ್ದಕ್ಕೆ ಇಂದ್ರ ಅಂತಾನೂ ಅರ್ಥ ಇದೆ. ಹಾಗಾಗಿ ಹರಿಪ್ರಸ್ಥ ಇಂದ್ರಪ್ರಸ್ಥ ಎಲ್ಲ ಒಂದೇ. ಆಮೇಲೆ ಆ ಇಂದ್ರಪ್ರಸ್ಥದಲ್ಲಿ ಪಾಂಡವರನ್ನ ಇರೋ ಹಾಗೆ ಮಾಡ್ದ. ಆಮೇಲೆ ಕಾಳಿಂದಿ ದೇವಿಯನ್ನ ತಾನು ಮದುವೆ ಮಾಡ್ಕೊಂಡು ಮತ್ತೆ ದ್ವಾರಕಾಪಟ್ಟಣಕ್ಕೆ ಬಂದ. ಎಲ್ಲೇ ಹೋದ್ರು ಮತ್ತೆ ವಾಪಸ್ ದ್ವಾರಕೆಗೆ ತನ್ನ ಮನೆಗೆ ಬರೋದು. ಆದ್ರೆ ಏನೇನ್ ಮಾಡ್ತಾ ಇದ್ದ ಆಗಾಗ ಅನ್ನೋದರ ವರ್ಣನೆ ಬಂದಿದೆ. ಇಲ್ಲಿ ಮಾಧವ ಅನ್ನೋ ಶಬ್ದ ಬಂತು, ಅದಕ್ಕೆ ಲಕ್ಷ್ಮಿ ಪತಿ ಹೇ ಅಂತ ಪ್ರತಿ ಸಲ ಆ ಅರ್ಥ ನೆನಪಿರ್ಬೇಕು ನಮ್ಗೆ ಅಂತ. ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ, ಮಾಧವ. ಹರಿಪ್ರಸ್ಥ ಅಂದ್ರೆ ಇಂದ್ರಪ್ರಸ್ಥಾಖ್ಯಂ ಪುರಂ, ಇಂದ್ರಪ್ರಸ್ಥ ಅನ್ನೋ ಪಟ್ಟಣವನ್ನ ನಿರ್ಮಾಣ ಮಾಡಿಸಿತ್ತು ಯಾರ ಕೈಲಿ,
ಮಣಿಮಂಜರಿ ಶ್ಲೋಕದಲ್ಲದಿಲ್ಲ, ಅದಕ್ಕೆ ಸೇರಿಸ್ಕೊಡಿ. ವಿಶ್ವಕರ್ಮಣ ಇತಿ ಶೇಷ, ವಿಶ್ವಕರ್ಮನಿಂದ ಅಂತ ಇಟ್ಕೊಡಿ. ಅಲ್ಲ, ಇಂದ್ರಪ್ರಸ್ಥ ಮೊದಲು ಇತ್ತಲ್ಲ, ಅದೇ ನಿರ್ಮಾಣ ಮಾಡೋದೇನು ಆ ಪಟ್ಟಣವನ್ನ? ಮೊದಲು ಇದ್ದದ್ದನ್ನ ವಿಶ್ವಕರ್ಮನ್ ಕೈಲಿ ಏನ್ ಮಾಡಿಸ್ದ ಹೊಸದಾಗಿ ಅಂದ್ರೆ, ಅದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ, ಪೂರ್ವಂ ವಿದ್ಯಮಾನಸ್ಯೈವ ರಾಜೋಚಿತ ಸಭಾ ಚತ್ವಾರಾದಿ ಸ್ಥಾನಯುಕ್ತತೆಯ ನಿರ್ಮಾಣಮಿದಂ ಇತಿ ಬೋಧ್ಯಂ. ಅಂದ್ರೆ ಹಿಂದೆ ಇತ್ತು ನಿಜ, ಇಂದ್ರಪ್ರಸ್ಥ ಇರ್ಲಿಲ್ಲ ಅಂತಿಲ್ಲ. ಅದು ಇಂದ್ರಪ್ರಸ್ಥ ಆ ಜಾಗಕ್ಕೆ ಹೆಸರು ಮೊದಲಿಂದನೂ ಇದೆ, ಅದು ಹೊಸದಾಗೇನು ಈಗಲ್ಲ ಬಂದಿತ್ತು, ಇಂದ್ರಪ್ರಸ್ಥ ಅಂತಿತ್ತು. ಆದ್ರೆ ವಾಸ ಮಾಡ್ಲಿಕ್ಕೆ ಉಚಿತವಾದ ಸಭಾ ಆಗ್ಲಿ ಮತ್ತೆ ಅಂಗಳ ಆಗ್ಲಿ ಇದು ಯಾವ್ದು ಇರ್ಲಿಲ್ಲ. ಅದೆಲ್ಲ ಮಾಡ್ಬೇಕಾಗಿದೆ. ಯಾಕಂದ್ರೆ ಪಾಂಡವರ್ ನೆಲೆಸ್ಬೇಕು, ಪಾಂಡವರ ವೈಭವಕ್ಕೆ ತಕ್ಕ ಹಾಗೆ ಏನೇನು ಸಭಾ ಚತ್ವಾರಾದಿ ಸ್ಥಾನಗಳು ಬೇಕೋ, ಅರಮನೆ ಅದು ಇದು ಎಲ್ಲ ನಿರ್ಮಾಣ ಮಾಡ್ಬೇಕಲ್ಲ, ಅದನ್ನೆಲ್ಲ ಅಲ್ಲಿ ಮಾಡಿಸಿದ ಕೃಷ್ಣ ಅಂತ ಅರ್ಥ, ವಿಶ್ವಕರ್ಮನ ಮುಖಾಂತರ. ಇನ್ನು ಇದಕ್ಕೆ ಇಂದ್ರಪ್ರಸ್ಥ ಅಂತ ಯಾಕೆ ಕರೀತಾರೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಕಾರಣವನ್ನ. ಇಂದ್ರಸ್ಯ ಬ್ರಹ್ಮಾದಿಭಿ ರಾಜ್ಯೆ ಅಭಿಷಿಕ್ತತ್ವ, ಅದು ಹಿಂದೆ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರ್ಕೊಂಡು ಇಂದ್ರದೇವರಿಗೆ ಅಭಿಷೇಕ ಮಾಡಿದ್ರಿಗೆ ಈ ಜಾಗದಲ್ಲಿ, ಅದಕ್ಕೆ ಇಂದ್ರಪ್ರಸ್ಥ ಅಂತ ಅದನ್ನ ಕರೀತಾರೆ. ಇಂತಹ ಸ್ಥಳದಲ್ಲಿ ಪಾರ್ಥರನ್ನ ಅಂದ್ರೆ ಪಾಂಡವರನ್ನ ಸ್ಥಾಪನೆ ಮಾಡಿದ್ರೆ ಇಲ್ಲಿರಿ ನೀವು ಅಂತ. ಆಮೇಲೆ ದಾರಿಗೆ ಹೋಗ್ಬೇಕಾದ್ರೆ ಯಮುನಾ ನದಿ ದಡದಲ್ಲಿ ತಪಸ್ಸನ್ ಮಾಡ್ತಾ ಕೂತಿದ್ಲು ಯಾರು, ಕಾಳಿಂದಿ ದೇವಿ. ಆ ಕಾಳಿಂದಿಯನ್ನ ಮದುವೆ ಆದ, ಆಮೇಲೆ ದ್ವಾರಕಾಪಟ್ಟಣಕ್ಕೆ ಬಂದ. ಇಷ್ಟು ವಿವರಣೆ ಇಲ್ಲಿ ಬಂದಿದೆ. ಇದಾಗಿ ಇಂದ್ರಪ್ರಸ್ಥ ನಿರ್ಮಾಣ ಪ್ರಸಂಗವನ್ನ ಮಹಾಭಾರತದಲ್ಲೂ ಕೂಡ ಹೇಳಿದ್ದಾರೆ. ಮಹಾಭಾರತದಲ್ಲಿ ಯಾವ ತರ ಬಂದಿದೆ ಅದರ ವರ್ಣನೆ ಅದು ಇಲ್ಲಿ ಹೇಳ್ತಾರೆ. ಆದಿ ಪರ್ವದಲ್ಲೇ ಬಂದಿರೋದು, ಮತ್ತೊಂದು ಸಭಾ ಪರ್ವದಲ್ಲಿ ಬಂದಿದೆ. ಅಲ್ಲಿ ಶ್ಲೋಕಗಳನ್ನ ಕೊಟ್ಟಿದ್ದಾರೆ, ಅದನ್ನ ಗಮನಿಸಬಹುದು. 219ನೇ ಪೇಜು. ಖಾಂಡವಂ ದಹ್ಯಮಾನಂತೂ, ಈ ಖಾಂಡವ ವನದಾಹ ಪ್ರಸಂಗ ಏನಾಯ್ತು, ಖಾಂಡವ ಕಾಡು ಅದು ಕಾಡ್ಗಿ ಹತ್ಕೊಂಡಾಗ ಅರ್ಜುನ ಎಲ್ಲಾ ಕಡೆ ಬಾಣ ಪ್ರಯೋಗ ಮಾಡಿ ಆ ವನವನ್ನ ರಕ್ಷಣೆ ಮಾಡ್ದ. ಆಮೇಲೆ ವಿಶ್ವಕರ್ಮನನ್ನ ಕರೆದು ಆ ಕಡೆ ಇಲ್ಲಿ ಅಗ್ನಿನಾದಗ್ಧವಿದಂ, ಇದು ಬೆಂಕಿಯಿಂದ ಸುಟ್ಟು ಹೋಗ್ಬಿಟ್ಟಿದೆ, ಆದ್ರಿಂದ ನಗರಂ ಕಾರಯ ಪ್ರಭೋ ಅಂತ ಹೇಳಿ ಇದೆ ಮತ್ತೆ ನಿರ್ಮಾಣ ಮಾಡ್ಬೇಕಾಗಿದೆ ಅಂತ. ಸರಿ ಅಂತ ಹೇಳಿ ಕೃಷ್ಣ ತಾನು ಮಾಡಿಸಿದ ಅದನ್ನೆಲ್ಲ. ಆಮೇಲೆ ವಿಶ್ವಕರ್ಮ ಅದನ್ನ ಎಷ್ಟ್ ಚೆನ್ನಾಗ್ ಮಾಡ್ದ ಅಂದ್ರೆ, ಪಾಂಡವರ ಜೊತೆಗೆ ಆರಾಮಾಗಿ ಅಲ್ಲಿ ಇರ್ಬೇಕು ಎಲ್ರು ಮಿಕ್ಕಿದವ್ರು ಪ್ರಜೆಗಳೆಲ್ಲ. ಆ ರೀತಿ ಆ ಇಂದ್ರಪ್ರಸ್ಥದ ನಿರ್ಮಾಣ ಮನೋಹರ, ತುಂಬಾ ಚೆನ್ನಾಗಿ ಇರುವಂತ ಇಂದ್ರಪ್ರಸ್ಥವನ್ನ ನಿರ್ಮಾಣ ಮಾಡಿಸಿದ ಅಂತ ಇಷ್ಟು ಉಲ್ಲೇಖ ಮಹಾಭಾರತದಲ್ಲಿ ಬಂದಿದೆ. ಅಂದ ಖಾಂಡವವನ ಆದ ಸ್ಥಳನೇ ಇಂದ್ರಪ್ರಸ್ಥ ಅಂತ ಅರ್ಥ. ಈ ಅಂಶವನ್ನ ನಾವು ತಿಳ್ಕೊಳ್ಬೇಕು ಈ ಮಹಾಭಾರತದ ಭಾಗದಿಂದ. ಇನ್ನು ಕಾಳಿಂದಿ ವಿವಾಹದ್ದು ಹೇಳ್ತಾರೆ. ಯಮುನಾ ತೀರ ಸಂಸ್ಥಃ ಸೋನ್ಯಾಂ ಕಾಳಿಂದೀಂ ದದೃಶೆ ತತ್ಸ್ವಸಾರಂ ಅಂತ. ಕಾಳಿಂದಿ ಅಂದ್ರೆ ಯಾರು, ಅವಳ ಪರಿಚಯ ಏನು, ಯಮುನಾ ನದಿ ತೀರದಲ್ಲಿ ಇದ್ಲು ಅಂತ ಅಷ್ಟೇ ಬಂತಿಲ್ಲಿ. ಅದು ನಿಜವಾಗ ಅವಳ ಪರಿಚಯ ಸೂರ್ಯಪುತ್ರಿ ಯಮುನಾನುಜಾತ ಅಂತ. ಯಮುನೆಯ ತಂಗಿಯವಳು ಕಾಳಿಂದಿ, ಸೂರ್ಯನ ಮಗಳು ಇವಳು. ಅವಳು ಕೃಷ್ಣನ ಪತ್ನಿ ಆಗ್ಬೇಕು ಅಂತ ಬಯಸಿರ್ತಾಳೆ. ಪೃಷ್ಟಾರ್ಜುನೇನಾಹ ಸಮಸ್ತವೇತ ಪತ್ನೀಂ ಚತಾಂ ಜಗ್ರಹೆ ವಾಸುದೇವ. ಅದಕ್ಕೋಸ್ಕರ ಆಯ್ತು ಅಂತ ಹೇಳಿ ಕೃಷ್ಣ ತಾನು ತನ್ನ ಗುರು ತಪಸ್ಸು ಮಾಡ್ತಾರೋ ಅಂತ ಕಾಳಿಂದಿ ದೇವಿಯನ್ನ ಮದುವೆ ಆಗ್ತಾನೆ ಅಂತ. ಇಲ್ಲಿವರೆಗೆ ಈ ಕಾಳಿಂದಿ ವಿವಾಹ ಪ್ರಸಂಗ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ ನೀಲಾದೇವಿ, ಮಿತ್ರವಿಂದ, ಭದ್ರೆ, ಲಕ್ಷಣ, ಷಣ್ಮಹಿಷಿಯರೇನಿದ್ದಾರೆ ಅವರ ಬಗ್ಗೆ ಎಲ್ಲ ಒಬ್ಬೊಬ್ಬರದೇ ವಿವಾಹ ಆಗಿದ್ರ ಘಟನೆಯನ್ನ ಹೇಳ್ತಾರೆ. ಅದೇನು ಅಂತ ಮುಂದಿನ ವಾರದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದಗಳು. ಹರೇ ಧನ್ಯವಾದಗಳು.